ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಷ್ಟೋ ಜನರು ನಾವು ನೋಡ್ತಾನೆ ಇರ್ತೀವಿ ಅಲ್ವಾ, ರೆಗ್ಯುಲರ್ ಆಗಿ ವರ್ಕೌಟ್ ಕೂಡ ತುಂಬ ಚೆನ್ನಾಗಿ ಮಾಡ್ತಾ ಇರ್ತಾರೆ. ಬಟ್ ಹೊಟ್ಟೆಲಿ ತುಂಬ ಫ್ಯಾಟ್ ಡೆಪಾಸಿಟ್ ಆಗಿರುತ್ತೆ. ಯಾಕೆ ಆ ಥರ ಫ್ಯಾಟು ಹೊಟ್ಟೆಲಿ ಡೆಪಾಸಿಟ್ ಆಗಿರುತ್ತೆ? ಯಾಕೆ ಅವರು ಟಮ್ಮಿ ಫ್ಯಾಟ್ನ ಕರಗ್ಸೋಕೆ ಆಗ್ತಾ ಇರಲ್ಲ ಅನ್ನೋದಕ್ಕೆ ಇವತ್ತು ಬೆಸ್ಟ್ ರಿಸಲ್ಟ್ನ ನಾನು ಹೇಳ್ತೀನಿ. ಸೊ ಫಸ್ಟ್ ಹೊಟ್ಟೆಲಿರೋ ಬೊಜ್ಜನ್ನು ಇಳಿಸ್ಬೇಕು. ಹೊಟ್ಟೆಲಿರೋಂತಹ ಬೊಜ್ಜು ಕಡಿಮೆ ಆಗಬೇಕು ಅಂತ ಅಂದರೆ ಫಸ್ಟ್ ನಾವು ಏನಪ್ಪ ಮಾಡಬೇಕು ಅಂದರೆ 5 ಐಟಮ್ಸಲ್ಲಿ ವೈಟ್ ಪಾಯ್ಸನ್ ಇರೋಂಥ 5 ಐಟಮ್ಸ್ನ ನಾವು ಕಂಪ್ಲೀಟ್ ಬಿಡಬೇಕಾಗುತ್ತೆ. ನನ್ನ ಹೊಟ್ಟೆ ಬೊಜ್ಜು ಫುಲ್ ಕರಗಬೇಕು ಅನ್ನೋರು ಕಂಪ್ಲೀಟಾಗಿ 5 ವೈಟ್ ಪಾಯ್ಸನ್ ಇರೋಂಥ ಐಟಮ್ನ ಬಿಡಬೇಕು. ಅವು ಯಾವ್ಯಾವು ಅಂತ ನಾನು ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿಸ್ತೀನಿ. 1 by 1 ನೀವು ನೋಡ್ಬೋದು. ಅದಲ್ಲದೆ ಫ್ರೂಟ್ ಕೂಡ ಕಡಿಮೆ ಮಾಡಬೇಕಾಗುತ್ತೆ. ಯಾವ ರೀತಿ ಫ್ರೂಟ್ಸ್ನ ತಗೋಬೇಕು, ಎಂಥ ಫ್ರೂಟ್ಸ್ನ ತಗೋಬೇಕು ಅಂತಲೂ ಕೂಡ ಹೇಳ್ತೀನಿ. ಕೊನೆವರೆಗೂ ವಿಡಿಯೋನ ಮಿಸ್ ಮಾಡದೆ ನೋಡಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಅವರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಹಾಗೆ ಲೈಕ್ ಕೊಡೋದನ್ನು ಮರಿಬೇಡಿ ಆಯಿತಾ. ಹಾಗೆಯೇ ಹೈಪ್ ಅಂತ ಇರುತ್ತೆ, ಹೈಪನ್ನು ಕ್ಲಿಕ್ ಮಾಡಿ ಆಯಿತಾ. ಹೈಪ್ನ ಕ್ಲಿಕ್ ಮಾಡಿದರೆ ನನಗೂ ಕೂಡ ಪಾಯಿಂಟ್ಸ್ ಬರುತ್ತೆ. ಹೈಪ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನ್ನ ವೆಯ್ಟ್ ಕೂಡ 70 kg ಇತ್ತು. ಆಮೇಲೆ ನಾನು ಅದರಲ್ಲೂ ಶುಗರ್ನ ಯಾವಾಗ ಕಂಟ್ರೋಲ್ ಮಾಡಿದೆ, ಯಾವುದೇ ಡಯಟ್ ಇಲ್ಲದೇ ನನ್ನ ವೆಯ್ಟ್ ಲಾಸ್ ಆಗ್ತಾ ಬಂತು. 58ಗೆ ಬಂದು ನಿಂತಿದೆ. ಇವಾಗ ಸ್ವಲ್ಪ ಮತ್ತೆ ಡಯಟ್ ಸ್ಟಾರ್ಟ್ ಮಾಡಿದ್ದೀನಿ ಅಷ್ಟೇ. 58 ನನ್ನ kg ಆಗಿದೆ. 70 ಇದ್ದಿದ್ದು 58ಗೆ ಬಂತು ಅಂದರೆ ನಾವೇ ಮನಸ್ಸಲ್ಲಿ ತಗೋಬೇಕು ಆಯಿತಾ. ನಾನು ವೆಯ್ಟ್ ಲಾಸ್ ಮಾಡಬೇಕು, ಇಂಥ ಐಟಮ್ಸ್ನ ನಾನು ತೊಗೋಬಾರ್ದು ಅಂತ. ಹಾಗೆ ನಾವು ಎಷ್ಟೋ ಸಲ ಸ್ಟ್ರಾಂಗ್ ಡಿಸಿಷನ್ ಕೂಡ ತಗೋತೀವಿ. ಇವತ್ತಿಂದ ನಾನು ಚೆನ್ನಾಗಿ ಡಯಟ್ ಮಾಡಬೇಕು, ನನ್ನ ಬಾಡಿಲಿರೋಂತಹ ಬೊಜ್ಜನ್ನು ಕರಗಿಸ್ಬೇಕು, ನಾನು ಶಿಲ್ಪಾ ಶೆಟ್ಟಿ ಥರ ಬಾಡಿ ಮೇಂಟೈನ್ ಮಾಡಬೇಕು ಅಂತ. ಸರಿ, ಅದಕ್ಕೂ ಆಯಿತು, ಸರಿ ಜಿಮ್ಗೂ ಹೋಗಿ ಸೇರ್ಕೋತೀವಿ ಅಥವಾ ಮನೆಯಲ್ಲೇ ವರ್ಕೌಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಒಂದು 2-3 ತಿಂಗಳು ಸ್ಟ್ರಿಕ್ಟಾಗಿ ಫಾಲೋ ಮಾಡ್ತೀವಿ. ಏನಾದರೂ ಸ್ವಲ್ಪ ಹೊಟ್ಟೆ ಬೊಜ್ಜು ಅಥವಾ ಫ್ಯಾಟ್ ಕರಗಲಿಲ್ಲ ಅಂದರೆ ಮುಗೀತು, ಅದನ್ನು ಡ್ರಾಪ್ ಮಾಡಿಬಿಡ್ತೀವಿ. ಅಲ್ಲಿಗೆ ಬಿಟ್ಬಿಡ್ತೀವಿ. ಸೊ ಇದಕ್ಕೆ ಮೇನ್ ರೀಸನ್ ಯಾಕೆ ನಮ್ಮ ಬೊಜ್ಜು ಕಡಿಮೆ ಆಗ್ತಿಲ್ಲ ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಏಕೆಂದರೆ ನಮ್ಮ ವರ್ಕೌಟು ಎಕ್ಸಸೈಸು 20% ಆದರೆ ನಾವು ತಗೊಳ್ಳೋ ಆಹಾರ ಇದೆಯಲ್ಲ ಅದು ಮೇಯ್ನು 80% ಇರುತ್ತೆ. ಅದರಲ್ಲೇ ನಾವು ತಗೊಳ್ಳೋ ಆಹಾರದಲ್ಲೇ 80% ರಿಸಲ್ಟ್ ಸಿಕ್ಬಿಡುತ್ತೆ. ಒಂದ್ಸಲ ಥಿಂಕ್ ಮಾಡಿ, ನಾನು ಬೆಳಗ್ಗೆಯಿಂದ ಸಂಜೆವರೆಗೂ ನಾನು ಏನೇನು ತಿಂದೆ ಅನ್ನೋದನ್ನು ಒಂದ್ಸಲ ಯೋಚನೆ ಮಾಡಿ ಆಯಿತಾ. ನಮ್ಮ ಆಹಾರ ಪದ್ಧತಿಯನ್ನು ನಾವು ಚೇಂಜ್ ಮಾಡಿಕೊಂಡ್ರೆ ಹೊಟ್ಟೆ ಬೊಜ್ಜನ್ನು ಕಡಿಮೆ ಆಗೋಕ್ಕೆ ನಿಜವಾಗ್ಲೂ ಸಾಧ್ಯ ಆಗುತ್ತೆ. 100% ನಮ್ಮ ಹೊಟ್ಟೆ ಬೊಜ್ಜನ್ನ ಕಡಿಮೆ ಮಾಡಬೇಕು. ಯಾವ್ಯಾವ ಆಹಾರನ ತಗೋಬೇಕು ಹಾಗಿದ್ರೆ ವೈಟ್ ಪಾಯ್ಸನ್ 5 ವೈಟ್ ಪಾಯ್ಸನ್ ಅಂತ ಹೇಳಿದ್ನಲ್ಲ, ಅವು ಯಾವ್ಯಾವು ಅನ್ನೋದು ನಿಮಗೆ ಕುತೂಹಲ ಇದ್ದಿರುತ್ತೆ. ಫಸ್ಟ್ ಆಫ್ ಆಲ್ ಎಲ್ರಿಗೂ ಗೊತ್ತಿರೋವಂಥದ್ದೇ ಫಸ್ಟ್ ಒಂದು ಸಕ್ಕರೆ. ಚಿಕ್ಕ ಮಕ್ಳಿಗೂ ಕೂಡ ಇದನ್ನು ಅಭ್ಯಾಸ ಮಾಡಿಬಿಟ್ಟಿರ್ತೀವಿ. ಹಾಲಿಗೆ ಹಾಕ್ಕೊಡೋದು, ಕಾಫಿ ಟೀಗೆ ಹಾಕ್ಕೊಡೋದು ಅಥವಾ ಪಾಯಸಕ್ಕೆ ಹಾಕೋದು, ಎಲ್ಲದಕ್ಕೂ ನಾವು ಸಕ್ಕರೆನ ಯೂಸ್ ಮಾಡ್ತಲೇ ಇದ್ದೀವಿ. ಈ ಮೊದಲು ಈ ಸಕ್ಕರೆ ತಿನ್ನೋದನ್ನು ಬಿಟ್ಬಿಡಬೇಕು. ಆಮೇಲೆ ನಮ್ಮ ರಿಸಲ್ಟ್ನ ತೋರಿಸೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಇದು ಆಯಿತಾ. ವರ್ಕೌಟ್ ಮಾಡ್ತಿದ್ದೀರಾ ನೀವು ಅಂದರೆ ಮೊದಲು ಸಕ್ಕರೆನ ತಿನ್ನೋದು ಬಿಡಿ, ಆಮೇಲೆ ನೋಡಿ ನಿಮ್ಮ ರಿಸಲ್ಟ್ನ ಅದು ತೋರ್ಸೋಕ್ಕೆ ಶುರು ಮಾಡುತ್ತೆ. ಶುಗರ್ ಯೂಸ್ ಮಾಡೋದ್ರಿಂದ ನಿಜವಾಗ್ಲೂ ಕ್ಯಾಲರೀಸ್ ತುಂಬಾ ಜಾಸ್ತಿ ಆಗಿರುತ್ತೆ. ಒಂದು ಲೋಟ ಹಾಲಿಗೆ ಕಾಫಿ ಹಾಗೆ ಸಕ್ಕರೆ, 1 ಸ್ಪೂನ್ ಸಕ್ಕರೆನ ಆ್ಯಡ್ ಮಾಡ್ಕೊಂಡು ಒಂದು ಕಾಫಿನ ಅಥವಾ ಟೀನ ಕುಡಿದು ನೋಡಿ. ಅಷ್ಟೆಲ್ಲ ತಿಂತಿರಲ್ಲ, ಆ ಸ್ನ್ಯಾಕ್ಸ್ ಕ್ಯಾಲರೀಸ್ಗೂ ನಿಮ್ಮ ಒಂದೇ ಲೋಟ ಕಪ್ಪಲ್ಲಿರುತ್ತಲ್ಲ ಆ ಕಾಫಿಗೂ ಯಾವ ಡಿಫ್ರೆನ್ಸು ಇರಲ್ಲ ಆಯಿತಾ. ಹಾಲಲ್ಲೂ ಕ್ಯಾಲರೀಸ್ ಜಾಸ್ತಿ ಇರುತ್ತೆ, ಅದ್ರ ಜೊತೆಗೆ ಶುಗರ್ 1 ಸ್ಪೂನ್ ಆ್ಯಡ್ ಮಾಡ್ತೀರಾ, ಅದರಲ್ಲೂ ಜಾಸ್ತಿ ಆಗುತ್ತೆ. ಇದರಿಂದ ಹೊಟ್ಟೆ ಬೊಜ್ಜು ಜಾಸ್ತಿಯಾಗಿ ಶೇಖರಣೆ ಆಗುತ್ತೆ. ಹಾಗಾಗಿ ಮೊದಲು ನಾವು ಶುಗರ್ನ ಬಿಡಬೇಕು. ಸೆಕೆಂಡ್ ಬಂದು ಪಾಲಿಶ್ ರೈಸ್, ಪಾಲಿಶ್ ಆಗಿರುವಂಥ ಅಕ್ಕಿ. ಪಾಲಿಶ್ ಅಕ್ಕಿನಲ್ಲಿ ಯಾವುದೇ ರೀತಿ ನಾರಿನಾಂಶ ಇರಲ್ಲ ಆಯಿತಾ. ನಿಜವಾಗ್ಲೂ ಪಾಲಿಶ್ ಅಕ್ಕಿನಲ್ಲಿ ನಾರಿನಾಂಶ ಅನ್ನೋದೇ ಇರಲ್ಲ. ಈಗ ವೈಟ್ ಪಾಲಿಶ್ ರೈಸಲ್ಲಿ ನಾವು ಸೋನಾ ಮಸೂರಿ ರೈಸ್ ಅಕ್ಕಿನೇ ಯೂಸ್ ಮಾಡ್ತಿದ್ದೀವಿ ಅಂತಲೇ ಅಂದ್ಕೊಳ್ಳಿ. ಸೋನಾ ಮಸೂರಿ ರೈಸ್ ಎಲ್ರಿಗೂ ಗೊತ್ತಿರೋ ಅಂಥದ್ದೇ ಯೂಸ್ ಮಾಡ್ತಿದ್ದೀವಿ ಅಂತ ಅಂದ್ಕೊಳ್ಳಿ. ಅದರಲ್ಲಿ ಯಾವುದೇ ವೈಟಮಿನ್ಸ್ ಆಗಲಿ ಮಿನರಲ್ಸ್ ಆಗಲಿ ನಮ್ಮ ಬಾಡಿಗೆ ಬೇಕಾಗಿರೋಂಥ ನ್ಯೂಟ್ರಿಯೆಂಟ್ಸು ಯಾವುದೂ ಕೂಡ ಇಲ್ಲ. ಅದರಲ್ಲಿರೋದು ಬರೀ ಕಾರ್ಬೋಹೈಡ್ರೇಟ್ ಅಷ್ಟೇ. ಸೊ ಅದು ಬೇಗ ಡೈಜೆಷನ್ ಆಗೋದ್ರಿಂದ, ಆ ರೈಸು ಬೇಗ ಡೈಜೆಷನ್ ಆಗೋದ್ರಿಂದ ಇದರಲ್ಲೂ ಕೂಡ ಜಾಸ್ತಿ ಊಟ ತಿಂತೀವಿ ಆಯಿತಾ. ಹಸು ಜಾಸ್ತಿ ಆಗುತ್ತೆ. ಆ ರೈಸ್ನ ನಾವು ಜಾಸ್ತಿ ಊಟ ತಗೊಳ್ಳೋದ್ರಿಂದನೂ ಕೂಡ ನಾವು ದಪ್ಪ ಆಗೋ ಚಾನ್ಸಸ್ ಇರುತ್ತೆ, ನಮ್ಮ ಫ್ಯಾಟು ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ಆದಷ್ಟು ಪಾಲಿಶ್ ಅಕ್ಕಿಯನ್ನು ಬಿಡಿ. ಪಾಲಿಶ್ ಮಾಡದೇ ಇರೋಂಥ ಅಕ್ಕಿ ಅಂದರೆ ಬ್ರೌನ್ ರೈಸ್ ಇವೆಲ್ಲ ಕೇಳಿದ್ದೀರಲ್ವ, ಆ ಥರ ಪಾಲಿಶ್ ಅಕ್ಕಿನ ನೀವು ಮಿಲ್ಗೆ ಹೋಗ್ತಾ ಇದ್ದೀರಾ, ಅಕ್ಕಿ ಮಿಲ್ ಮಾಡಿಸ್ತಾ ಇದ್ದೀರಾ ಭತ್ತ ತೊಗೊಂಡೋಗಿ ಅಂತ ಅಂದರೆ ವೈಟ್ ಅಕ್ಕಿ ಥರ ಪಾಲಿಶ್ ಕೊಡಿಸಿ ಅಕ್ಕಿನ ಮಿಲ್ ಮಾಡಿಸ್ಬೇಡಿ. ಆದಷ್ಟು ಪಾಲಿಶ್ ಇಲ್ಲದೆ ಇರೋ ರೀತಿ ಅಕ್ಕಿನ ಮಿಲ್ ಮಾಡಿಸಿ. ಇದರಲ್ಲಿ ಫೈಬರ್ ಅಂಶ ಇರೋದ್ರಿಂದ ಹಸುವು ತುಂಬ ಕಡಿಮೆ ಆಗುತ್ತೆ. ಬ್ರೌನ್ ರೈಸ್ ಎಲ್ಲ ತಿನ್ನೋದ್ರಿಂದ ಹಸು ಕಮ್ಮಿ ಆಗುತ್ತೆ. ಹಾಗಾಗಿ ಸ್ವಲ್ಪ ರೈಸ್ ತಿಂದರೂ ಹೊಟ್ಟೆ ತುಂಬುತ್ತೆ. ಬಟ್ ಪಾಲಿಶ್ ಅಕ್ಕಿನ ನೀವು ತಿಂದ್ರಿ ಅಂದ್ಕೊಳ್ಳಿ, ಹಸು ಜಾಸ್ತಿನೇ ಆಗುತ್ತೆ. ಈಗ ಸ್ವಲ್ಪ 1 ಕಪ್ ರೈಸ್ ತೊಗೊಂಡಿದ್ದೀರಾ ಅಂದರೆ ಇನ್ನು 10 ನಿಮಿಷ ಬಿಟ್ಟು ಮತ್ತೆ ಹಸು ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ಮತ್ತೆ ರೈಸ್ನ ತಿನ್ನಬೇಕು ಅನಿಸುತ್ತೆ. ಹಾಗೆಯೇ ಊಟ ಮಾಡುವಾಗ ಆ ರೈಸ್ನ ಹಾಕೊಂಡ್ರೆ ಸ್ವಲ್ಪ ಸಿಹಿ ಅನಿಸುತ್ತಲ್ವ ರೈಸು, ಹಾಗಾಗಿ ಮತ್ತೆ ಇನ್ನಷ್ಟು ತಿನ್ನಬೇಕು, ಟೇಸ್ಟಿ ಅನಿಸುತ್ತೆ, ಇನ್ನಷ್ಟು ತಿನ್ನಬೇಕು ಅನ್ನೋ ಥರ ಫೀಲ್ ಆಗುತ್ತೆ ಆಯಿತಾ. ಹಾಗಾಗಿ ಪಾಲಿಶ್ ರೈಸ್ನ ನೀವು ಆದಷ್ಟು ಪಾಲಿಶ್ ಆಗಿರೋಂಥ ಅಕ್ಕಿನ ತಿನ್ನೋದನ್ನು ಕಡಿಮೆ ಮಾಡಿ. ನೆಕ್ಸ್ಟ್ ಪಾಯಿಂಟ್ ಬಂದರೆ ಮೈದಾ ಅಂದರೆ ಎಲ್ರಿಗೂ ಗೊತ್ತಿರೋದೇ. ಮೈದಾ ಮೊದಲು ಬಿಡಬೇಕಾಯ್ತಾ. ಮೈದಾ ಯೂಸ್ ಮಾಡಲೇಬೇಡಿ. ಈ ಮೈದಾ ಎಲ್ಲ ಜಾಸ್ತಿ ಯಾವ್ಯಾವ ಐಟಮ್ಗೆ ಆ್ಯಡ್ ಮಾಡ್ತಾರೆ ಗೊತ್ತಾ? ಪಪ್ಸು,
ತಿಂತೀವಿ, ಕಾಮನಾಗಿ ಎಲ್ಲರೂ ತಿಂತೀವಿ. ಪಪ್ಸಲ್ಲಿ ಪೂರ್ತಿ ಇರೋದೆಲ್ಲ ಮೈದಾ ಆಯಿತಾ. ಅದಲ್ಲದೆ ಪರೋಟ, ಬ್ರೆಡ್ಡು, ರಸ್ಕು, ಬಿಸ್ಕೆಟ್ ಇವೆಲ್ಲ ಇದರಲ್ಲೇ ಈ ಮೈದಾದಲ್ಲೇ ಮಾಡೋದು ಆಯಿತಾ. ಹಾಗಾಗಿ ಈ ಮೈದಾನ ಯೂಸ್ ಮಾಡೋದನ್ನು ಆದಷ್ಟು ಕಡಿಮೆ ಮಾಡಿ. ಜಾಸ್ತಿ ಈ ಮೈದಾನ ಯೂಸ್ ಮಾಡೋದ್ರಿಂದ ಜಾಸ್ತಿನೇ ಅನಾಹುತಗಳು ಆಗ್ತಾ ಇರೋದು, ಹಾರ್ಟ್ ಪ್ರಾಬ್ಲಮ್ಸ್ ಆಗ್ತಾ ಇರೋದು, ಇದರಿಂದ ಕಾರ್ಡಿಯಾ ಪ್ರಾಬ್ಲಮ್ ಆಗ್ತಾ ಇರೋದು, ಎಲ್ಲ ಪ್ರಾಬ್ಲಮ್ಸ್ ಜಾಸ್ತಿ ಆಗ್ತಾ ಇರೋದೇ ಈ ಮೈದಾ ಆ್ಯಂಡ್ ರಿಫೈನ್ಡ್ ಆಯಿಲ್ನ ಯೂಸ್ ಮಾಡೋದ್ರಿಂದ. ಪ್ಲೀಸ್ ಆದಷ್ಟು ಮೈದಾನ ಕಮ್ಮಿ ಮಾಡಿ. ಪಪ್ಸು, ಪರೋಟ, ಬ್ರೆಡ್ಡು, ರಸ್ಕು, ಬಿಸ್ಕೆಟು ಇವೆಲ್ಲ ಆದಷ್ಟು ಕಮ್ಮಿ ಮಾಡಿ. ನೀವು ಕಮ್ಮಿ ಮಾಡೋದಲ್ಲದೆ ಮಕ್ಕಳಿಗೂ ಕೂಡ ತಿನ್ನಿಸ್ತಾ ಇದ್ದೀರಾ. ಮಕ್ಕಳಿಗೆ ಆದಷ್ಟು ಕಡಿಮೆ ಮಾಡಿ, ಮಕ್ಕಳಿಗೆ ತಂದು ಕೊಡೋಕೆ ಹೋಗ್ಬೇಡಿ. ಇದನ್ನು ಬಿಟ್ಟರೆ ನಿಜವಾಗ್ಲೂ ಬಾಡಿ ವೆಯ್ಟ್ ಅದಾಗೆ ಲಾಸ್ ಆಗ್ತಾ ಬರುತ್ತೆ. ಯಾವುದೇ ರೀತಿ ರಿಸ್ಕು ಇಲ್ಲ, ಯಾವ ಡಯಟ್ನು ಮಾಡಬೇಕಾಗಿಲ್ಲ. ಮೈದಾನ ಬಿಟ್ಟು ನೋಡಿ ನಿಮ್ಮ ರಿಸಲ್ಟ್ ಹೇಗಿರುತ್ತೆ ಅಂತ ಹೇಳ್ತೀನಿ. ನಾನು ನೆಕ್ಸ್ಟ್ ಐಟಮ್ ಬಂದು ಸಾಲ್ಟ್ ಅಂದರೆ ನಿಜವಾಗ್ಲೂ ಸಾಲ್ಟ್ನ ತುಂಬ ಯೂಸ್ ಮಾಡಲೇಬಾರ್ದು. ಎಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಯೂಸ್ ಮಾಡಬೇಕು, ಅದಕ್ಕೂ ಕಮ್ಮಿ ಯೂಸ್ ಮಾಡಿದರೂ ನಡೆಯುತ್ತೆ. ಬಟ್ ತುಂಬ ಸಾಲ್ಟ್ನ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ. ಅದರಲ್ಲೂ ಪ್ಯಾಕೆಟ್ ಫುಡ್ಡು ಅಂದರೆ ಲೇಸು, ಚಿಪ್ಸು, ಕುರ್ಕುರೆ, ಅದಲ್ಲದೆ ಹೋಟೆಲಲ್ಲಿ ಸಿಗುತ್ತಲ್ಲ ನೂಡಲ್ಸು, ಅದು ಇದು ಫುಡ್ಡು ಅಂತ ಅದನ್ನೆಲ್ಲ ಜಾಸ್ತಿ ಸಾಲ್ಟ್ ಹಾಕಿರ್ತಾರೆ ಆಯಿತಾ. ಇದರಲ್ಲೆಲ್ಲ ಜಾಸ್ತಿ ಸಾಲ್ಟ್ ಇರೋದ್ರಿಂದ ನಿಜವಾಗ್ಲೂ ಅನ್ವಾಂಟೆಡ್ ಆಗಿ ನಾವು ಜಾಸ್ತಿನೇ ಸಾಲ್ಟ್ನ ಯೂಸ್ ಮಾಡ್ತಾ ಇದ್ದೀವಿ. ಹಾಗಾಗಿ ಈ ಸಾಲ್ಟ್ನ ಜಾಸ್ತಿ ಯೂಸ್ ಮಾಡೋದು ಒಳ್ಳೆಯದಲ್ಲ. ಇದರಿಂದನೂ ಕೂಡ ಬೊಜ್ಜು ಜಾಸ್ತಿ ಆಗುತ್ತೆ. ಹಾಗಾಗಿ ಸಾಲ್ಟ್ನ ಯೂಸ್ ಮಾಡಬೇಡಿ. ರುಚಿಗೆ ತಕ್ಕಷ್ಟು ಅಷ್ಟೇ, ಎಷ್ಟು ಬೇಕೋ ಅಷ್ಟೇ ಸಾಲ್ಟ್ನ ಯೂಸ್ ಮಾಡಿದರೆ ತುಂಬಾ ಒಳ್ಳೆಯದು. ಇದರಿಂದನೂ ಕೂಡ ಫ್ಯಾಟ್ ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ಐಟಮ್ ಬಂದು ಆದಷ್ಟು ಹಾಲು ಕುಡಿಯೋದನ್ನು ಕಮ್ಮಿ ಮಾಡಲೇಬೇಕು. ಹಾಲು ಒಳ್ಳೆಯದು, ಹೌದು. ಇದೇನಪ್ಪ ಈ ರೀತಿ ಹೇಳ್ತಿದ್ದಾರೆ ಅಂತ ನೀವು ಅನ್ಕೋಬೋದು. ಹೌದು, ಒಳ್ಳೆಯದೇನೆ ಹಾಲು. ಬಟ್ ಹಾಲು ಕುಡಿಯೋದ್ರಿಂದ ಬೊಜ್ಜು ಜಾಸ್ತಿ ಆಗುತ್ತೆ. ತುಂಬಾ ಫ್ಯಾಟಿ ಹಾಲು ಕುಡಿಯೋದ್ರಿಂದ ನಮಗೆ ಬೊಜ್ಜು ಜಾಸ್ತಿ ಆಗುತ್ತೆ. ಅದರ ಬದಲು ಮೊಸರು ತೊಗೊಳ್ಳಿ ಆಯಿತಾ. ಪ್ರೋಟೀನ್, ಮೊಸರಲ್ಲಿ ನಿಮಗೆ ಪ್ರೋಟೀನು ಸಿಗುತ್ತೆ, ಅದು ಕೂಡ ತುಂಬಾ ಒಳ್ಳೆಯದು. ಹಾಗಾಗಿ ಹಾಲು ಕುಡಿಯೋ ಬದಲು ಮೊಸರು ತೊಗೊಳ್ಳಿ. ಕುಡಿಯೋ ಅಭ್ಯಾಸ ಇದೆ ಅಥವಾ ನೈಟ್ ಕುಡಿಬೇಕು ಅಥವಾ ಬೆಳಗ್ಗೆ ಕುಡಿಬೇಕು ಆ ಅಭ್ಯಾಸ ಇದೆ ಅನ್ನೋರು ಅವತ್ತಿನ ಊಟನ ಮಿಸ್ ಮಾಡಿ ಆಯಿತಾ. ಬರೀ 1 ಲೋಟ ಹಾಲು ಕುಡೀರಿ, ಅದರಲ್ಲೇ ಎಲ್ಲ ಕ್ಯಾಲರೀಸು ಅದರಲ್ಲೇ ಇರುತ್ತೆ. ಹಾಗಾಗಿ ಊಟ ಮತ್ತು ಅದ್ರ ಮೇಲೆ ಎಕ್ಸ್ಟ್ರಾ ಊಟ ತಿಂದ್ರೂ ನಿಮಗೆ ಫ್ಯಾಟ್ ಜಾಸ್ತಿ ಆಗೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಹಾಗಾಗಿ ಆದಷ್ಟು ಹಾಲು ಕುಡಿಯೋದನ್ನು ಕಡಿಮೆ ಮಾಡಿ. ಹಾಗೆಯೇ ಡ್ರೈ ಫ್ರೂಟ್ಸ್ನ ಸ್ವಲ್ಪ ಕಡಿಮೆ ಮಾಡಿ ಆಯಿತಾ. ಡ್ರೈ ಫ್ರೂಟ್ಸ್ನ ಜಾಸ್ತಿ ತಿನ್ನೋದ್ರಿಂದ ದಪ್ಪ ಆಗೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಇದರಿಂದ ಫ್ಯಾಟ್ ಕೂಡ ಜಾಸ್ತಿ ಆಗುತ್ತೆ. ಅಂದರೆ ಅದ್ರ ಬದಲು ನೀವು ನಟ್ಸ್ನ ಯೂಸ್ ಮಾಡಿ ಅಥವಾ ಸೀಡ್ಸ್ ಇರೋಂಥವನ್ನ ಯೂಸ್ ಮಾಡಿ. ಇದರಿಂದ ಕೂಡ ತುಂಬ ಒಳ್ಳೆ ಬ್ಯಾಲೆನ್ಸ್ ಆಗುತ್ತೆ, ವಿಟಮಿನ್ಸ್ ಎಲ್ಲ ಸಿಗುತ್ತೆ ನಿಮಗೆ. ನಟ್ಸ್ ಅಥವಾ ಸೀಡ್ಸ್ನ ಯೂಸ್ ಮಾಡಿ. ಡ್ರೈ ಫ್ರೂಟ್ಸ್ನ ಜಾಸ್ತಿ ಯೂಸ್ ಮಾಡೋಕ್ಕೆ ಹೋಗಬೇಡಿ. ನಟ್ಸ್ ಅಂದರೆ ನಿಮ್ಗೆ ಗೊತ್ತಿರೋ ಅಂಥದ್ದೇ ಬಾದಾಮಿ ಅಥವಾ ಗೋಡಂಬಿ, ಪಿಸ್ತಾ, ಈ ಥರ ನಟ್ಸ್ ಎಲ್ಲ ಇರುತ್ತಲ್ಲ, ಆ ಥರ ನಟ್ಸ್ನ ಯೂಸ್ ಮಾಡಿ. ನಟ್ಸ್ ಯೂಸ್ ಮಾಡೋದ್ರಿಂದ ನಿಮ್ಗೆ ದಪ್ಪ ಅನ್ನೋ ಪ್ರಶ್ನೆ ಇಲ್ಲ. ತುಂಬ ಬೋನ್ಗೆಲ್ಲ ತುಂಬ ಒಳ್ಳೆಯದು, ಪ್ರೋಟೀನ್ ಇರುತ್ತೆ, ತುಂಬಾ ಒಳ್ಳೆಯದು. ನಟ್ಸ್ ಅಥವಾ ಸೀಡ್ಸ್ನ ಯೂಸ್ ಮಾಡಿ. ಆದಷ್ಟು ಡ್ರೈ ಫ್ರೂಟ್ಸು ಅಂದರೆ ಖರ್ಜೂರ, ಈ ಥರ ಎಲ್ಲ ಫ್ರೂಟ್ಸ್ ಇರುತ್ತಲ್ಲ, ಆ ಥರ ಫ್ರೂಟ್ಸ್ನ ಆದಷ್ಟು ಕಡಿಮೆ ಮಾಡಿ. ಹಾಗೆಯೇ ಆದಷ್ಟು ಫ್ರೂಟ್ಸ್ ಜ್ಯೂಸನ್ನ ಕುಡಿಯೋದನ್ನು ಕಡಿಮೆ ಮಾಡಿ. ಅಂದರೆ ಫ್ರೂಟ್ಸ್ ಜ್ಯೂಸ್ ಅಂದರೆ ನಿಮಗೆ ಗೊತ್ತಿರೋ ಹಾಗೆಯೇ ಫ್ರೂಟ್ಸ್ನ ತಿನ್ನಿ, ಕಟ್ ಮಾಡಿಕೊಂಡು ಫ್ರೂಟ್ಸ್ನ ತಿನ್ನಿ. ಬಟ್ ಫ್ರೂಟ್ ಜ್ಯೂಸನ್ನ ಮಾಡ್ಕೊಳ್ಳೋದ್ರಿಂದ ನಾರಿನಂಶ ಇರಲ್ಲ ಆಯಿತಾ. ಇದರಿಂದ ಫ್ರೂಟ್ ಜ್ಯೂಸ್ ಕುಡಿಯೋದ್ರಿಂದ ಎಲ್ಲನೂ ರುಬ್ಬಿ ಆ ಜ್ಯೂಸನ್ನ ಮಾತ್ರ ತೊಗೋತೀರಿ. ಅದರಲ್ಲಿರೋ ನಾರಿನಂಶನ ಏನು ಮಾಡ್ತೀವಿ, ತೆಗೆದು ಎಸ್ದು ಬಿಡ್ತೀವಿ. ಅದ್ರ ಬದಲು ಫ್ರೂಟ್ಸ್ನ ಅಗದು ತಿನ್ನಿ. ಓಕೆನಾ. ಒಂದು ಫ್ರೂಟ್ಸ್ ತೊಗೊಂಡು ಕಟ್ ಮಾಡಿಕೊಂಡು ಅಗದು ತಿನ್ನಿ. ಅದ್ರ ಬದಲು ಜ್ಯೂಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಕ್ಯಾಲರೀಸ್ ಜಾಸ್ತಿನೇ ಆಗುತ್ತೆ. ಜ್ಯೂಸ್ ಒಂದು ಹಣ್ಣಿಗೆ ಎಷ್ಟು ಜ್ಯೂಸ್ ಬರ್ಬೋದು, ಸ್ವಲ್ಪನೇ ಜ್ಯೂಸ್ ಬರುತ್ತೆ. ಅದಲ್ಲದೆ ಒಬ್ಬೊಬ್ರು ಏನು ಮಾಡ್ತಾರೆ ಗೊತ್ತಾ, ಎಕ್ಸ್ಟ್ರಾ ಸಕ್ಕರೆನ ಯೂಸ್ ಮಾಡ್ಕೋತಾರೆ. ಅದಲ್ಲದೆ ಮಿಲ್ಕ್ ಶೇಕ್ ಅಂತ ಬೇರೆ ಮಾಡ್ಕೋತಾರೆ. ಈ ರೀತಿ ಅಂದರೆ ಮಿಲ್ಕ್ನೂ ಆ್ಯಡ್ ಮಾಡ್ಕೊಳ್ಳೋದು, ಹಾಲನ್ನ ಆ್ಯಡ್ ಮಾಡ್ಕೋತಾರೆ, ಸಕ್ಕರೆ, ಶುಗರ್ ಆ್ಯಡ್ ಮಾಡ್ಕೋತಾರೆ. ಅದ್ರ ಜೊತೆಗೆ ಫ್ರೂಟ್ಸ್ನ ಆ್ಯಡ್ ಮಾಡ್ಕೊಬಿಟ್ರೆ ಅದು ಒಳ್ಳೆ ಫ್ರೂಟ್ ಜ್ಯೂಸ್ ಅಂತ ಅನ್ಕೋತೀವಿ. ನಿಜವಾಗ್ಲೂ ದಡ್ಡ ಶಿಖಾಮಣಿಗಳು ನಾವು ಆ ರೀತಿ ಮಾಡೋಕ್ಕೆ ಹೋದರೆ ವೆಯ್ಟ್ ಇನ್ನೂ ಜಾಸ್ತಿನೇ ಆಗುತ್ತೆ. ಅದಲ್ಲದೆ ಅದರಲ್ಲಿ ಕ್ಯಾಲರೀಸ್ ಜಾಸ್ತಿ ಇರೋದ್ರಿಂದ ಫ್ಯಾಟ್ ಕೂಡ ಜಾಸ್ತಿ ಆಗುತ್ತೆ. ಅದರ ಬದಲು ಆದಷ್ಟು ನಾವು ಫ್ರೂಟ್ಸ್ನ ಹಾಗೇ ಕಟ್ ಮಾಡಿಕೊಂಡು ತಿನ್ನೋದು ಒಳ್ಳೆಯದು. ಇದರಿಂದ ನಾರಿನಂಶ ಇರೋದ್ರಿಂದ ಹಸು ಕೂಡ ಕಡಿಮೆ ಆಗುತ್ತೆ. ಅದಲ್ಲದೆ ನಾರಿನಂಶ ಕೂಡ ಇದನ್ನ ಆದಷ್ಟು ಹಾಗೆ ತಿನ್ನಿ. ಮಿಲ್ಕ್ ಶೇಕ್ ಮಾಡಿಕೊಂಡು ಫ್ರೂಟ್ ಜ್ಯೂಸ್ ಕುಡಿಯೋಕ್ಕೆ ಹೋಗಬೇಡಿ. ಆದಷ್ಟು ಮಿಲ್ಕ್ ಶೇಕ್ ಅಂತಾರಲ್ವ, ಆ ರೀತಿ ಹೊರಗಡೆ ಮಿಲ್ಕ್ ಶೇಕ್ ಅಂತ ಫ್ರೂಟ್ಸ್ ಜ್ಯೂಸ್ನ ಕುಡಿಯೋಕ್ಕೆ ಹೋಗ್ಬೇಡಿ. ಅದರಲ್ಲಿ ಜಾಸ್ತಿ ಶುಗರ್ ಆ್ಯಡ್ ಆಗಿರುತ್ತೆ. ಅದ್ರ ಜೊತೆಗೆ ಮಿಲ್ಕು ಇರೋದ್ರಿಂದ ಕ್ಯಾಲರೀಸ್ ಜಾಸ್ತಿನೇ ಆಗಿರೋದ್ರಿಂದ ವೆಯ್ಟ್ ಜಾಸ್ತಿ ಆಗೋ ಚಾನ್ಸಸ್ ಕೂಡ ನಿಮಗೆ ಇರುತ್ತೆ. ಆದಷ್ಟು ಫ್ರೂಟ್ಸ್ನ ಹಾಗೇ ತಿನ್ನಿ, ಕಟ್ ಮಾಡಿಕೊಂಡು ಬಿಡಿಸಿ ಹಾಗೇ ತಿನ್ನಿ ಅಂತ ಹೇಳ್ತೀನಿ. ಆದಷ್ಟು ನೀವು ಹೆಲ್ದಿ ಆಹಾರನ ಯೂಸ್ ಮಾಡಬೇಕಾಗುತ್ತೆ. ನನ್ನ ಡಯಟ್ ವೆಯ್ಟ್ ಲಾಸ್ ಜರ್ನಿನಲ್ಲಿ ನಾನು ಏನೆಲ್ಲ ಯೂಸ್ ಮಾಡಿದ್ದೆ ಅದರ ಪಿಕ್ಚರ್ಸ್ನ 1 by 1 ಅಪ್ಲೋಡ್ ಮಾಡ್ತಾನೆ, ತೋರಿಸ್ತಾ ಇದ್ದೀನಿ. ನೀವು ಕೂಡ ನೋಡ್ತಾ ಇದ್ದೀರಾ. ಈ ಥರ ಆದಷ್ಟು ಹೆಲ್ದಿ ಐಟಮ್ನ ನೀವು ಯೂಸ್ ಮಾಡ್ಕೊಂಡು ಬನ್ನಿ. ನೀವೇನು ಎಕ್ಸಸೈಸ್ ಮಾಡ್ತಿಲ್ಲ, ವಾಕ್ ಹೋಗ್ತಿಲ್ಲ, ರನ್ನಿಂಗ್ ಮಾಡ್ತಾ ಇಲ್ಲ, ಜಿಮ್ಮಿಗೆ ಹೋಗ್ತಾ ಇಲ್ಲ ಅಂದ್ರೂ ನಿಜವಾಗ್ಲೂ ವೆಯ್ಟ್ ಲಾಸ್ ಆಗ್ತಾ ಬರುತ್ತೆ. ವೆಯ್ಟ್ ಅನ್ನೋದಕ್ಕಿಂತ ನಾನು ಹೇಳ್ತಾ ಇರೋದು ಬೊಜ್ಜು ಲಾಸ್ ಆಗ್ತಾ ಬರುತ್ತೆ ಆಯಿತಾ. ವೆಯ್ಟ್ ಲಾಸ್ ಮಾಡೋದು ಅಂದರೆ ಎಲ್ಲರೂ ಮಾಡ್ಬೋದು. ನಮ್ಮ ಮಸಲ್ಸ್ನ ಲಾಸ್ ಮಾಡಿಕೊಂಡು ಬರೀ ವಾಟರನ್ನ ಕುಡ್ಕೊಂಡು, ನೀರನ್ನ ಕುಡ್ಕೊಂಡು ಕೂಡ ವೆಯ್ಟ್ ಲಾಸ್ನ ಮಾಡ್ಕೋಬೋದು. ಅದಲ್ಲ ನಮ್ಗೆ ಮೇನ್ ಬೇಕಾಗಿರೋದು. ಆ ರೀತಿ ಮಾಡೋಕ್ಕೆ ಹೋದರೆ ನಿಜವಾಗ್ಲೂ ಸಣ್ಣ ಆಗ್ತೀವಿ. ನೀರು ಕುಡ್ಕೊಂಡು ಏನೋ ಒಂದು ಲಿಕ್ವಿಡ್ ಐಟಮಲ್ಲೇ ವೆಯ್ಟ್ ಲಾಸ್ ಮಾಡಿದರೆ ನಿಜವಾಗ್ಲೂ 1 ತಿಂಗಳಿಗೆ ರಿಸಲ್ಟ್ ಬರುತ್ತೆ. ಸಣ್ಣ ಆಗ್ತೀವಿ, 3 to 4 kg ಅಂತೂ ಸಣ್ಣ ಆಗ್ತೀವಿ. ಬಟ್ ಬಿಟ್ಟು ನೋಡಿ, ಆ ವೆಯ್ಟ್ ಲಾಸ್ ಜರ್ನಿನ ಬಿಟ್ಟು ನೋಡಿ, ಅದ್ರ ಡಬ್ಬಲ್ 4 kg ಸಣ್ಣ ಆಗಿದ್ದೀರಾ ಅಂದರೆ ಇನ್ನು 3 ಮಂತ್ಸಲ್ಲಿ 8 kg ಅಷ್ಟು ನಿಮ್ಮ ವೆಯ್ಟು ಜಾಸ್ತಿ ಆಗಿರುತ್ತೆ ಆಯಿತಾ. ಅಷ್ಟು ಮಸಲ್ಸ್ ಲಾಸ್ ಆಗ್ತಾ ಹೋಗಿರುತ್ತೆ, ಲಾಸ್ ಆಗಿರುತ್ತೆ ಕೂಡ ನಿಮಗೆ. ಹಾಗಾಗಿ ಆ ಥರ ವೆಯ್ಟ್ ಲಾಸ್ ಮಾಡೋಕ್ಕೆ ಹೋಗಬೇಡಿ. ನಿಮಗೆ ವೆಯ್ಟ್ ಲಾಸ್ ಆಗಬೇಕು, ಇಂಚಸ್ ಲಾಸ್ ಆಗಬೇಕು ಅಂದರೆ ಆದಷ್ಟು ಪ್ರೋಟೀನ್ನ
ಯೂಸ್ ಮಾಡಿಕೊಂಡು ಹೆಲ್ದಿ ಆಹಾರನ ತೊಗೊಂಡು ಆದಷ್ಟು ಆಯಿಲ್ ಐಟಮ್ಮು, ರಿಫೈನ್ಡ್ ಆಯಿಲ್ ಐಟಮ್ಮು, ಕರಿದಿರೋ ಅಂಥ ಐಟಮ್ಮು ಅಂದರೆ ಎಣ್ಣೆಲಿ ಹಾಕಿ ಬಜ್ಜಿ, ಬೋಂಡ, ವಡೆ, ಕಬಾಬು, ತವಾ ಫ್ರೈ, ಫಿಶ್ ಫ್ರೈ ಅಂದ್ಕೊಂಡೆಲ್ಲ ಮಾಡ್ತೀವಲ್ವ, ಫಿಶ್ ಕಬಾಬು ಅದು ಇದು ಅಂತ ಮಾಡ್ತೀವಲ್ವ, ಚಕ್ಲಿ ಒಬ್ಬಟ್ಟು ಅದು ಇದು ಅಂದ್ಕೊಂಡು ಅದೆಲ್ಲನೂ ತಿನ್ನೋದನ್ನು ಕಂಟ್ರೋಲ್ ಮಾಡಿಬಿಡಿ, ತಿನ್ನಲೇಬೇಡಿ ಆಯಿತಾ. ಅದನ್ನೆಲ್ಲ ಬಿಟ್ಟು ಆಯಿಲ್ ಐಟಮ್ನ ಬಿಟ್ಟು, ಶುಗರ್ ಐಟಮ್ನ ಬಿಟ್ಟು, ಆದಷ್ಟು ಮಿಲ್ಕ್ ಪ್ರಾಡಕ್ಟ್ ಫುಡ್ಗಳು ಬಿಟ್ಟು, ಡೈರಿ ಐಟಮ್ಸ್ಗಳು ಅಂದರೆ ಡೈರಿ ಮಿಲ್ಕು, ಅಂಗಡೀಲಿ ಸಿಗೋ ಅಂತಹ ಐಟಮ್ಸು, ಪ್ಯಾಕೆಟ್ ಫುಡ್ಡು, ಈ ಥರ ಇವನ್ನೆಲ್ಲ ಬಂದ್ ಮಾಡಿ ನೀವು ಅದರ ಬದಲು ಮನೆಯಲ್ಲೇ ತರಕಾರಿಗೆ ಅವನ್ನೆಲ್ಲ ಕೊಟ್ಟು ದುಡ್ಡು ಕೊಟ್ಟು ತಿನ್ನೋದಕ್ಕಿಂತ ಆದಷ್ಟು ತರಕಾರಿ, ಫ್ರೆಶ್ ತರಕಾರಿನ ತನ್ನಿ ಮನೆಯಲ್ಲೇ ಸಲಾಡ್ಸ್ ಮಾಡ್ಕೊಳ್ಳಿ, ಅಥವಾ ಬೇಯಿಸಿ ಸಾಂಬಾರು ಮಾಡಿ, ಪಲ್ಯ ಮಾಡಿ ಎಲ್ಲ ಮಾಡಿಕೊಂಡು ತಿನ್ನಿ ಆಯಿತಾ. ಅದರಲ್ಲೇ ತುಂಬ ವೆಯ್ಟ್ ಲಾಸ್ ಆಗುತ್ತೆ. ಹಾಗೆಯೇ ಹೊಟ್ಟೆನೂ ಕೂಡ ತುಂಬೋದಂಗೆ ಇರುತ್ತೆ, ಹಸು ಕೂಡ ಜಾಸ್ತಿ ಆಗೋಲ್ಲ. ಆದಷ್ಟು ನೀರನ್ನ ಕುಡೀರಿ, ಎಷ್ಟು ನೀರು ಕುಡಿತೀರೋ ಅಷ್ಟು ವೆಯ್ಟ್ ಲಾಸ್ ಆಗುತ್ತೆ. ಅದ್ರ ಜೊತೆಗೆ ಊಟ ಎಂತೂ ಮಿಸ್ ಮಾಡಬಾರ್ದು. ನೀವು ತಿನ್ನೋ ಫುಡ್ ಹೇಗಿರಬೇಕು ಅಂದರೆ ಫೈಬರ್ ಇರಬೇಕು, ಪ್ರೋಟೀನ್ ಇರಬೇಕು, ಸ್ವಲ್ಪ ಕಾರ್ಬ್ಸ್ ಇರಬೇಕು ಅಷ್ಟೇ. ನೀವು ತಿನ್ನೋ ಊಟದಲ್ಲಿ ಕಾರ್ಬ್ಸ್ ಸ್ವಲ್ಪ ಇದ್ದರೆ ಇನ್ನು ಮಿಕ್ಕಿದೆಲ್ಲ ಫೈಬರು, ಪ್ರೋಟೀನ್ಸ್ ಎಲ್ಲ ಜಾಸ್ತಿನೇ ಇರಬೇಕು. ಜೊತೆಗೆ ಫ್ರೂಟ್ಸ್ ಆ್ಯಡ್ ಮಾಡ್ಕೊತೀನಿ ಅಂದರೆ ಆ್ಯಡ್ ಮಾಡ್ಕೊಳ್ಳಿ, ಅದು ನಿಮ್ಮ ಚಾಯ್ಸು. ಬಟ್ ಇರೋದ್ರಲ್ಲಿ ನಾವು ಮೇಂಟೈನ್ ಮಾಡ್ಕೊಂಡು ತಿಂತೀವಿ ಅಂದರೆ ಆದಷ್ಟು ಪ್ರೋಟೀನ್ನ ಯೂಸ್ ಮಾಡಿ. ಫೈಬರ್ ಇರೋವಂಥ ಅಂಶಗಳು ಅಂದರೆ ಬೀನ್ಸು, ಕ್ಯಾರೆಟು, ಸೌತೆಕಾಯಿ, ಈ ಥರ ಲಿಕ್ವಿಡ್ ಅಂಶ, ಸೌತೆಕಾಯಿ ಲಿಕ್ವಿಡ್ ಅಂಶ ಇರುತ್ತೆ, ಸೌತೆಕಾಯಿ ಯೂಸ್ ಮಾಡಿ. ತುಂಬಾ ಒಳ್ಳೆಯದು, ಬೇಗ ಹೊಟ್ಟೆ ತುಂಬ್ದಂಗೂ ಅನಿಸುತ್ತೆ. ನಾರಿನ ಅಂಶ ಇರೋದ್ರಿಂದ ಬೇಗ ಹಸು ಕೂಡ ಆಗಲ್ಲ. ಕಾರ್ಬ್ ಸ್ವಲ್ಪನೇ ಯೂಸ್ ಮಾಡಿರ್ತೀರ, ಇದರಿಂದನೂ ನಿಮ್ಮ ವೆಯ್ಟ್ ಗೇನ್ ಆಗೋಕ್ಕೆ ಚಾನ್ಸೇ ಇರಲ್ಲ. ಈ ಥರನೂ ನೀವು ಮೇಂಟೈನ್ ಮಾಡ್ಕೊಂಡು ಬರ್ಬೋದು. ನೀವೇನೂ ಮಾಡ್ತಾ ಇಲ್ಲ, ನೀವು ಫಿಸಿಕಲ್ ಆ್ಯಕ್ಟಿವಿಟೀಸ್ ಇಲ್ಲ ಅಂದರೂ ಈ ರೀತಿ ಮೇಂಟೈನ್ ಮಾಡೋದ್ರಿಂದ ನಿಜವಾಗ್ಲೂ ವೆಯ್ಟ್ ಲಾಸ್ ಅಂತೂ ಆಗ್ತಾ ಬರುತ್ತೆ. ಫ್ಯಾಟ್ ಲಾಸ್ ಅಂತೂ 100% ಆಗುತ್ತೆ. ಅದ್ರ ಜೊತೆಗೆ ಒಳ್ಳೆ ನಿದ್ದೆ ಇರಲಿ ನಿಮಗೆ. ಯಾವುದೇ ರೀತಿ ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ, ಸ್ಟ್ರೆಸ್ ತಗೊಳ್ಳೋಕೆ ಹೋಗ್ಬೇಡಿ, ಒಳ್ಳೆ ನಿದ್ದೆ ಮಾಡಿ. ಅದ್ರ ಜೊತೆಗೆ ಈ ರೀತಿ ಮೇಂಟೈನ್ ಮಾಡ್ಕೊಂಡು ಬನ್ನಿ. ತುಂಬ ಟೈಮ್ ಕೂತ್ಕೊಳ್ಳೋದು, ತುಂಬ ಟೈಮ್ ಮಲ್ಕೊಳ್ಳೋದು, ಈ ರೀತಿ ತುಂಬ ಟೈಮ್ ಕೂತ್ಕೊಂಡೇ ಟಿ ವಿ ನೋಡೋದು, ಫೋನ್ ನೋಡೋದು, ಈ ರೀತಿ ಮಾಡಿಬಿಡಿ. ಫಿಸಿಕಲಾಗಿ ಸ್ವಲ್ಪ ಆ್ಯಕ್ಟಿವಿಟೀಸ್ ಇರಲಿ ನಿಮಗೆ. ಇದಕ್ಕೆಲ್ಲ ಬೆಸ್ಟ್ ಉದಾಹರಣೆ ಏನಪ್ಪ ಅಂದರೆ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಒಂದು ಗಾದೆನೇ ಇದೆ, ಒಂದೊತ್ತುಂಡವ ಯೋಗಿ, ಎರಡೊತ್ತುಂಡವ ಭೋಗಿ, ಮೂರೊತ್ತುಂಡವ ರೋಗಿ, ನಾಲ್ಕೊತ್ತುಂಡವ ಹೊತ್ಕೊಂಡು ಹೋಗಿ ಅಂತ. ಹೌದಲ್ವಾ? ಹಾಗೆಯೇ ನಾವು ತಿನ್ನೋ ಊಟ ಹೇಗಿರಬೇಕು, ನಮ್ಮ ಲೈಫ್ ಸ್ಟೈಲ್ ಹೇಗಿರಬೇಕು ಅನ್ನೋದನ್ನು ನಾವು ಡಿಸೈಡ್ ಮಾಡಬೇಕಾಯ್ತಾ. ನಮ್ಮೊಂದು ಲೈಫ್ನ ನಾವು ಮೋಟಿವೇಟ್ ಮಾಡ್ಕೋಬೇಕು. ಹೌದು, ನಾವು ಈ ಥರನೇ ನಾವು ಶಿಸ್ತಾಗಿರಬೇಕು, ನಾನು ಇದೇ ಟೈಮಿಗೆ ತಿನ್ನಬೇಕು, ನಾನು ಈ ರೀತಿಯೇ, ನಾನು ಇವತ್ತಿನ ತಿಂಡಿ ಈ ರೀತಿಯೇ ಮಾಡ್ಕೋಬೇಕು, ಆಯಿಲ್ ಐಟಮ್ನ ನಾನು ಮಾಡಬಾರ್ದು, ನಾನು ಇವತ್ತಿನ ತಿಂಡಿ ಇದಾಯಿತು, ಮಧ್ಯಾಹ್ನದ ಊಟಕ್ಕೆ ಲಂಚ್ಗೆ ಏನು ಪ್ರಿಪೇರ್ ಮಾಡಬೇಕು, ಮನೇಲಿರೋಂಥ ವಸ್ತುಗಳನ್ನೇ ಹೇಗೆ ಯೂಸ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಿಮ್ಮ ಗಮನ ಇರಲಿ ಆಯಿತಾ. ಫ್ರಿಡ್ಜಲ್ಲಿ ತರಕಾರಿ ಇರುತ್ತೆ, ಯಾವ್ಯಾವ ರೀತಿ ಇರುತ್ತೆ, ಕಾಳಂತೂ ಪ್ರತಿಯೊಬ್ಬರು ಮನೇಲಿರುತ್ತೆ. ನೈಟು ಕಾಳನ್ನ ನೆನೆಸಿಡಿ, ಮೊಳಕೆ ಆಗುತ್ತೆ ಬೆಳಗ್ಗೆ ಟೈಮ್ಗೆ. ಆರಾಮಾಗಿ ನೀವು ಕಾಳನ್ನ ಸಲಾಡ್ಸ್ ಆದರೂ ಮಾಡ್ಕೊಡಿ. ಗ್ಯಾಸ್ಟ್ರಿಕ್ ಆಗುತ್ತೆ ಅನ್ನೋರು ಸ್ವಲ್ಪ ಬೇಯಿಸ್ಕೊಂಡು ಯೂಸ್ ಮಾಡ್ಬೋದು. ಎಗ್ಗಿರುತ್ತೆ ಮನೇಲಿ, ಎಗ್ಗಿಲ್ಲ ಅನ್ನೋರಿಗೆ ಕಾಳು ಆಪ್ಷನ್ ಹೇಳಿದೆ. ಅದಲ್ಲದೆ ವೆಜಿಟೇರಿಯನ್ಸ್ ಇರ್ತಾರೆ, ಆರಾಮಾಗಿ ಕಾಳನ್ನ ಯೂಸ್ ಮಾಡ್ಬೋದು. ಹೆಸರು ಕಾಳಿದೆ, ಕಡಲೆಕಾಳಿದೆ, ರಾಜ್ಮಾ ಬೀನ್ಸ್ ಕಾಳಿದೆ, ಅದಲ್ಲದೆ ಬೇರೆ ತುಂಬಾ ಕಾಬೂಲ್ ಕಡಲೆಕಾಳಿದೆ. ಇವರಲ್ಲೆಲ್ಲ ಹೈ ಪ್ರೋಟೀನ್ ಇರೋದ್ರಿಂದ ಆರಾಮಾಗಿ ನೀವು ಕಾಳನ್ನ ಯೂಸ್ ಮಾಡಿ, ತುಂಬಾ ಒಳ್ಳೆಯದು. ಅದಲ್ಲದೆ ಪನ್ನೀರ್ ಇದೆ, ನಾನ್ ವೆಜ್ ತಿನ್ನಲ್ಲ ಅನ್ನೋರು ಪನ್ನೀರ್ ಯೂಸ್ ಮಾಡಿ. ಎಗ್ಗು ಕೂಡ ಯೂಸ್ ಮಾಡ್ಬೋದು, ಆರಾಮಾಗಿ ಎಗ್ ಯೂಸ್ ಮಾಡಿ. ನಾನ್ ವೆಜ್ ತಿನ್ನೋ ಅಂಥವ್ರು ಚಿಕನ್ ಇದೆ, ಫಿಶ್ ಇದೆ, ತುಂಬಾ ಒಳ್ಳೆಯದು, ಯೂಸ್ ಮಾಡಿ. ಅದನ್ನೆಲ್ಲ ಯೂಸ್ ಮಾಡಿಕೊಂಡು ಒಂದು ಒಳ್ಳೆ ಲಂಚ್ನ ಪ್ರಿಪೇರ್ ಮಾಡ್ಕೊಳ್ಳಿ. ಇನ್ನು ಈವ್ನಿಂಗ್ ಅಂತ ಬಂದಾಗ ನೀವು ಆದಷ್ಟು ಸ್ನ್ಯಾಕ್ಸ್ ತಿನ್ನೋದನ್ನು ಆದಷ್ಟು ಕಡಿಮೆ ಮಾಡಿ. ಬೇರೆ ಬೇರೆ ರೀತಿ ಸ್ನ್ಯಾಕ್ಸ್ ತಿನ್ನೋದನ್ನು ಕಡಿಮೆ ಮಾಡಿ. ಮನೆಯಲ್ಲೇ ಇರೋವಂತಹ ಫ್ರೂಟ್ಸ್ನ ಯೂಸ್ ಮಾಡಿ. ಫ್ರೂಟ್ಸ್ ಏನೂ ಇಲ್ವಾ ಮನೇಲಿ ಅಂದರೆ ತಲೆ ಕೆಡಿಸ್ಕೊಬಿಡಿ. ಸೌತೆಕಾಯಿ ಇದ್ದರೆ ಸೌತೆಕಾಯಿ ಯೂಸ್ ಮಾಡ್ಕೊಳ್ಳಿ, ಇಲ್ಲ ಕ್ಯಾರೆಟ್ ಇದೆ ಅಂದರೆ ಕ್ಯಾರೆಟ್ನ ಯೂಸ್ ಮಾಡ್ಕೊಳ್ಳಿ. ಏನೂ ಇಲ್ಲ ಅಂದರೆ ನಿಮ್ಗೆ ಹಸುವಾಗ್ತಿಲ್ಲ ಅಂದರೆ ಸ್ವಲ್ಪ ವಾಟರ್ ತೊಗೊಳ್ಳಿ, ನೀರು ತೊಗೊಂಡು ಆರಾಮಾಗಿರಿ. ಅದಾದಮೇಲೆ 6:30ಗೆಲ್ಲ ನಿಮ್ಮ ಊಟನ ನೀವು ಪ್ರಿಪೇರ್ ಮಾಡ್ಕೊಳ್ಳಿ. ಬೇಗ ಊಟ ಮಾಡ್ಕೊಳ್ಳಿ ಅಷ್ಟೇ. ಏನು ತಿಂತೀರಾ ನಿಮ್ಮ ನೈಟ್ ಊಟ ಲೈಟಾಗೇ ಇರಲಿ, ಆದಷ್ಟು ಲೈಟ್ ಊಟ ಮಾಡಿ. ನೈಟ್ ನೀವು 6 o'clockಗೆ ಊಟನ ತಿಂದುಬಿಟ್ಟು ಇನ್ನು ನಾಳೆ ಬೆಳಗ್ಗೆ ನೀವು ಫಾಸ್ಟಿಂಗ್ ಥರ ಒಂದು ಟಿಪ್ಸ್ನ ನಾನು ಹೇಳ್ಕೊಡ್ತೀನಿ. ನೈಟು ಆದಷ್ಟು 6 to 7 o'clock ಒಳಗೆ ನಿಮ್ಮ ಊಟನ ಮುಗಿಸ್ಕೊಳ್ಳಿ ಆಯಿತಾ. ಊಟ ಮಾಡ್ತೀರಾ, ಸ್ವಲ್ಪ ಜಾಸ್ತಿನೇ ಊಟ ಮಾಡ್ಕೊಳ್ಳಿ, ಮುಗಿಸಿ. ಓಕೆ, ನಿಮ್ಮ ಮಲಗೋ ಅಂಥ ಟೈಮಿಂಗ್ಸ್ ಎಷ್ಟಾಗಿರುತ್ತೆ? 9:30 to 10 o'clock ಆಗಿರುತ್ತೆ. ಬೆಳಗ್ಗೆ ಬೇಗ ಎದ್ದೇಳಬೇಕು. 5:30ಗೆಲ್ಲ 5 o'clock 5:30ಗೆಲ್ಲ ನೀವು ಬೇಗ ಎದ್ದೇಳಿ. ಅದೇ ರೀತಿ ಎಕ್ಸಸೈಸ್ ಆಗಲಿ, ಯೋಗಾಸನ ಆಗಲಿ, ಅಥವಾ ವಾಕ್ ಹೋಗ್ತೀರಾ ವಾಕ್ ಮಾಡಿ. ಸ್ವಲ್ಪ ಫಿಸಿಕಲ್ ಆ್ಯಕ್ಟಿವಿಟೀಸ್ ನೀವು ಬೆಳಗ್ಗೆ ಎದ್ದ ತಕ್ಷಣ ಸ್ವಲ್ಪ ಮಾಡಲೇಬೇಕು. ಮಾಡಿ ಆಯಿತು ಅಂದಾಗ ಇನ್ನು 8 ಗಂಟೆಗೆಲ್ಲ ತಿಂಡಿ ತಿನ್ನೋಕೆ ಹೋಗ್ಬಿಡಿ. ಸ್ವಲ್ಪ ಫಾಸ್ಟಿಂಗ್ ಮಾಡಿ ಆಯಿತಾ. ಇವತ್ತು ಸಂಜೆ ನಾನು 6 ಗಂಟೆಗೆಲ್ಲ ಊಟ ತೊಗೊಂಡಿದ್ದೀನಿ ಅಂದರೆ ನಾಳೆ ಆದಷ್ಟು ನೀವು ಅಂದರೆ 11 hours ಗ್ಯಾಪ್ ಇರಲಿ. ನಿಮ್ಮ ರಾತ್ರಿ ಊಟಕ್ಕೂ ಬೆಳಗ್ಗೆ ಊಟಕ್ಕೂ 11 hours 10 hours ಗ್ಯಾಪ್ ಇದ್ದಷ್ಟು ನಿಮಗೆ ತುಂಬಾ ಒಳ್ಳೆಯದು. ಇದರಿಂದ ಫಾಸ್ಟಿಂಗ್ ಇರೋ ಥರ ಆಗುತ್ತೆ, ತುಂಬಾ ದೇಹಕ್ಕೆ ಯೂಸಸ್ ಇದೆ ಆಯಿತಾ. ಹಾಗಾಗಿ ವಾರಕ್ಕೊಂದ್ಸಲ ಈ ರೀತಿ ಮಾಡಿ ಆಯಿತಾ. 12 hours ಗ್ಯಾಪ್ ಕೊಡಿ. 11 hours ಅಥವಾ 12 hours ನೀವು ಗ್ಯಾಪ್ ಕೊಟ್ಟರೆ ತುಂಬ ಯೂಸ್ ಆಗುತ್ತೆ. ಬಟ್ ಡೈಲಿ ಈ ಥರ ಮಾಡೋಕ್ಕೆ ಹೋಗ್ಬೇಡಿ. ವಾರಕ್ಕೊಂದ್ಸಲ ಫಾಸ್ಟಿಂಗ್ ಅಂತ ಹೇಳ್ತಾರಲ್ವ, ಆ ರೀತಿ ವಾರಕ್ಕೊಂದ್ಸಲ ಈ ರೀತಿ ಮಾಡ್ಕೊಳ್ಳಿ. ತುಂಬಾ ಬೆಸ್ಟ್ ರಿಸಲ್ಟ್ ಬರುತ್ತೆ. ನಿಜವಾಗ್ಲೂ ನಾನು ಹೇಳ್ತಿರೋದ್ರಲ್ಲಿ ನಿಜವಾಗ್ಲೂ
ನಿಜವಾಗ್ಲೂ 100% ನಿಮಗೆ ರಿಸಲ್ಟ್ ಬರುತ್ತೆ ಆಯಿತಾ. ಆದಷ್ಟು ನಿಮ್ಮ ನೈಟ್ ಊಟಕ್ಕೂ ಬೆಳಗ್ಗೆ ತಿಂಡಿಗೂ ತುಂಬ ಟೈಮು ಗ್ಯಾಪ್ ಇರಲಿ, 11 to 12 ಅವರ್ಸ್ ಗ್ಯಾಪ್ ಇದ್ದಷ್ಟು ತುಂಬ ಒಳ್ಳೆಯದು. ಫಾಸ್ಟಿಂಗ್ ರೀತಿ ಆಗಿರುತ್ತೆ, ಉಪವಾಸದ ರೀತಿ ಇರೋದ್ರಿಂದ ನಿಮಗೆ ನಿಮ್ಮ ಬೊಜ್ಜನ್ನ ಕರಗಿಸೋಕ್ಕೆ, ನಿಮ್ಮ ಬಾಡಿಲಿರೋಂಥ ಫ್ಯಾಟ್ನ ನಿಮ್ಮ ಬಾಡಿ ಏನು ಮಾಡುತ್ತೆ ಅಂದರೆ ಕ್ಯಾಲರೀಸ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳುತ್ತೆ ಆಯಿತಾ. ಎಕ್ಸ್ಟ್ರಾ ಫ್ಯಾಟ್ ಬಾಡಿಲಿ ಇದ್ದೇ ಇರುತ್ತಲ್ವ ನಿಮ್ಮ ಬಾಡಿಲಿ, ಆ ಬಾಡಿಲಿರೋಂಥ ಕ್ಯಾಲರೀಸ್ನ ನಮ್ಮ ಬಾಡಿ ಏನು ಮಾಡುತ್ತಪ್ಪ ಅಂದರೆ, ಯಾಕೋ ಇವ್ನು ನನಗೆ ಊಟ ಕೊಡ್ತಾ ಇಲ್ಲ, ಊಟ ಕೊಡೋ ರೀತಿ ಕಾಣಿಸ್ತಾ ಇಲ್ಲ ಅಂದ್ಬಿಟ್ಟು ನಿಮ್ಮ ಬಾಡಿಲಿರುತ್ತಲ್ವ ಬ್ಯಾಡ್ ಕೊಲೆಸ್ಟ್ರಾಲ್ ಫ್ಯಾಟು, ಅದನ್ನು ಏನು ಮಾಡುತ್ತೆ ನಮ್ಮ ಬಾಡಿ ಕ್ಯಾಲರೀಸ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳುತ್ತೆ. ಆ ಬೊಜ್ಜು ಕ್ಯಾಲರೀಸ್ ಆಗಿ ಕನ್ವರ್ಟ್ ಆದಾಗ ನಮ್ಮ ಬೊಜ್ಜು ಆದಷ್ಟು ಕಡಿಮೆ ಆಗುತ್ತೆ. ಇದರಿಂದ ನಮ್ಮ ವೆಯ್ಟು ತುಂಬಾ ಚೆನ್ನಾಗಿ ವೆಯ್ಟ್ ಲಾಸ್ ಆಗ್ತಾ ಬರುತ್ತೆ. ಇದೊಂದು ಟಿಪ್ಸ್ನ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ವಾರಕ್ಕೊಂದ್ಸಲ ಈ ರೀತಿ ಫಾಸ್ಟಿಂಗ್ನ ಮಾಡಿ, ತುಂಬ ಒಳ್ಳೆಯದು. ನಿಜವಾಗ್ಲೂ ಈ ರೀತಿ ಮಾಡಬೇಕಾಯ್ತಾ. ಆದಷ್ಟು ನೈಟ್ ಊಟದಲ್ಲಿ ಲೈಟಾಗಿ ಊಟನ ತೊಗೊಳ್ಳಿ. ಫಾಸ್ಟಿಂಗ್ ಮಾಡ್ತಾ ಇದ್ದೀನಿ ಅಂದರೆ ಪರವಾಗಿಲ್ಲ, ಸ್ವಲ್ಪ ಊಟ ತೊಗೊಳ್ಳಿ. ಏಕೆಂದರೆ ನಾಳೆ 11 to 12 ಅವರ್ಸ್ ಗ್ಯಾಪ್ ಕೊಟ್ಟಿರ್ತೀರಿ, ಅದಕ್ಕೂ ಸ್ವಲ್ಪ ಶಕ್ತಿ ಬೇಕು ನಿಮ್ಮ ದೇಹಕ್ಕೆ ಅನ್ನೋದಾದರೆ ಸ್ವಲ್ಪ ಊಟ ತಿಂದು ಫಾಸ್ಟಿಂಗ್ನ ಮಾಡಿ ಬೆಳಗ್ಗೆ ಟೈಮ್ಗೆ, ಓಕೆನಾ. ಇದು ನನ್ನ ಬೆಸ್ಟ್ ಟಿಪ್ಸು ನಿಮಗೆ. ತುಂಬ ಜನ ಕೂಡ ಕಮೆಂಟ್ ಕೂಡ ಮಾಡಿದ್ರಿ, ಸಿಸ್ಟರ್ ಇನ್ನೂ 7 days ವೆಯ್ಟ್ ಲಾಸ್ ಚಾಲೆಂಜ್ನ ಮಾಡ್ಬೋದಿತ್ತು, ಮಾಡಿ ಸಿಸ್ಟರ್, ಇದನ್ನು ಹಾಗೇ ನಿಲ್ಲಿಸ್ಬಿಟ್ಟು ಡೈಲಿ ಮೋಟಿವೇಟ್ ವಿಡಿಯೋಸ್ ಜೊತೆ ನಿಮ್ಮ ವೆಯ್ಟ್ ಲಾಸ್ ರೆಸಿಪಿನೂ ಕೂಡ ತೋರಿಸ್ಕೊಂಡು ಬನ್ನಿ ಅಂತ ಎಲ್ಲ ಕಮೆಂಟ್ಸ್ ಕೂಡ ಮಾಡಿದ್ರಿ. ನೋಡಿ ತುಂಬಾ ಖುಷಿ ಆಯಿತು. ಹೌದು, ನನ್ನ ವೆಯ್ಟ್ ಲಾಸ್ ಜರ್ನಿನ ನೀವು ಕೂಡ ಇಷ್ಟಪಡ್ತಿದ್ದೀರಾ ಅಂತ ಅನ್ನಿಸ್ತು ನನಗೂ ಕೂಡ. ಬಟ್ ವೆಯ್ಟ್ ಲಾಸ್ ಜರ್ನಿ ನನಗೆ ಸಾಕು, ನನ್ನ ವೆಯ್ಟ್ ಸಾಕು ಅಂತ ಅನ್ನಿಸ್ತು. ಬಟ್ ಏಕೆಂದರೆ ಹೆಲ್ದಿ ಊಟನೇ ತಿನ್ನೋದ್ರಿಂದ ಇನ್ನೂ ವೆಯ್ಟ್ ಕಮ್ಮಿ ಆಗ್ತಾನೆ ಬರುತ್ತೆ ನಂದು. ಹಾಗಾಗಿ ತುಂಬ ಕಮ್ಮಿ ಆದರೆ ನನ್ನ ಹೈಟ್ಗೆ ಅದು ಸರಿ ಬರಲ್ಲ. ಅದಕ್ಕೋಸ್ಕರ ವೆಯ್ಟ್ ಲಾಸ್ ಜರ್ನಿನ ಅಷ್ಟಕ್ಕೆ ಸ್ಟಾಪ್ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ನೀವೆಲ್ಲ ತುಂಬಾ ರಿಕ್ವೆಸ್ಟ್ ಮಾಡ್ಕೋತಿದ್ದೀರಾ. ನನ್ನ ವೆಯ್ಟ್ ಲಾಸ್ನ ಡೈಲಿ ಅಪ್ಡೇಟ್ ಮಾಡ್ತೀನಿ. ಅಕಸ್ಮಾತ್ ಆಗ್ತಾ ಇಲ್ಲ ಅಂದರೆ ಒನ್ ಟೈಮ್ ನನ್ನ ವೆಯ್ಟ್ನ ಅಪ್ಡೇಟ್ ಮಾಡ್ತೀನಿ, ಓಕೆ. ಡೈಲಿ ನನ್ನ ವೆಯ್ಟ್ನ ಚೆಕ್ ಮಾಡಿ ಅಪ್ಡೇಟ್ ಮಾಡೋದಕ್ಕಿಂತ ವಾರಕ್ಕೊಂದ್ಸಲ ನನ್ನ ವೆಯ್ಟ್ನ ಚೆಕ್ ಮಾಡಿ ವಾರಕ್ಕೆ ಇಷ್ಟು kg ಕಮ್ಮಿ ಆಗಿದೆ ಅಂತ ಹೇಳೋದ್ರಿಂದ ನಿಮಗೂ ಕೂಡ ಒಂದು ಮೋಟಿವೇಶನ್ ಸಿಕ್ಕಿದಾಗ ಆಗುತ್ತೆ. ಅದಲ್ಲದೆ ನನಗೂ ಡೈಲಿ ಚೆಕ್ ಮಾಡಬೇಕು ಅನ್ನೋ ರಿಸ್ಕು ಕೂಡ ಇರಲ್ಲ. ಹಾಗಾಗಿ ನಾನು ವಾರಕ್ಕೊಂದ್ಸಲ ನನ್ನ ವೆಯ್ಟ್ನ ಚೆಕ್ ಮಾಡಿ ನಿಮಗೆ ರಿಸಲ್ಟ್ ತಿಳಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ಮೇಲೆ ನಾನು ಒಬ್ಬಳೇ ತಿಳಿಸೋದಲ್ಲ, ನನ್ನ ವೀಡಿಯೋಸ್ನ ಯಾರೆಲ್ಲ ನೋಡ್ತಿದ್ದೀರಾ, ಅದಲ್ಲದೆ ಯಾರಿಗೆಲ್ಲ ವೆಯ್ಟ್ ಲಾಸ್ ಮಾಡಬೇಕು ಅನ್ನೋ ಚಾಲೆಂಜ್ ಬಂದಿದೆ ಅನ್ನೋರು, ನೀವು ಕೂಡ ವಾರಕ್ಕೊಂದ್ಸಲ ನಿಮ್ಮ ವೆಯ್ಟ್ನ ಚೆಕ್ ಮಾಡಿ ನನಗೆ ಅಪ್ಡೇಟ್ ಮಾಡಬೇಕು, ಕಮೆಂಟಲ್ಲಿ ಕೂಡ ತಿಳಿಸ್ಬೇಕು. ಹಾಗಿದ್ರೆ ನಾನು ಕೂಡ ನಿಮ್ಮ ಜೊತೆ ಸೇರಿಕೊಂಡು ವೆಯ್ಟ್ ಲಾಸ್ನ ಮಾಡ್ತೀನಿ. ಯಾಕೆಂದರೆ ನನ್ನೊಬ್ಳಿಗೆ ಮಾಡೋಕ್ಕೆ ನನಗೂ ಕೂಡ ಬೇಜಾರಾಗುತ್ತಲ್ವ. ನನ್ನ ಜೊತೆ ನನ್ನ ಸಿಸ್ಟರ್ಸ್ ಇದ್ದಾರೆ, ಕಮೆಂಟ್ಸ್ ಮಾಡ್ತಿದ್ದಾರೆ ನನ್ನ ಸಿಸ್ಟರ್ಸ್ ಕೂಡ. ಅಂದರೆ ನನಗೂ ಒಂದು ವೆಯ್ಟ್ ಲಾಸ್ ಮಾಡೋಕ್ಕೆ ಮೋಟಿವೇಟ್ ಆಗುತ್ತೆ, ವೆಯ್ಟ್ ಲಾಸ್ ಮಾಡೋಕ್ಕೆ ಮೋಟಿವೇಟ್ ಸಿಕ್ಕಿದಾಗ ಆಗುತ್ತೆ. ಹಾಗಾಗಿ ನೀವು ನನ್ನ ಜೊತೆ ವೆಯ್ಟ್ ಲಾಸ್ ಮಾಡಿಕೊಂಡು ವಾರಕ್ಕೊಂದ್ಸಲ ವೀಕ್ಲಿ ಒಂದು ಟೈಮ್ ನನ್ನ ವೆಯ್ಟ್ನ ಅಪ್ಡೇಟ್ ಮಾಡ್ತೀನಿ ಸಿಸ್ಟರ್ ಅಂತ ಕಮೆಂಟ್ ಮಾಡಿ. ಹಾಗಾದರೆ ನಾನು ಕೂಡ ವೆಯ್ಟ್ ಲಾಸ್ ಮಾಡ್ತೀನಿ. ಪರವಾಗಿಲ್ಲ, ವೆಯ್ಟ್ ಕಮ್ಮಿ ಆದರೆ ವೆಯ್ಟ್ ಏನು ತುಂಬ ಕಮ್ಮಿ ಮಾಡ್ಕೊಳ್ಳಲ್ಲ. 55 ನನ್ನ ರೀಚ್ ಇರೋದು, ನನ್ನ ಗೋಲ್ ಇರೋದು ಎಷ್ಟು ಅಂದರೆ 55 ಇದೆ ಅಂತ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ. 55 ಬರೋವರೆಗೂ ನಾನು ವೆಯ್ಟ್ ಲಾಸ್ನ ಮಾಡ್ಕೊಂಡು ಬರ್ತೀನಿ. ಅದಕ್ಕೆ ನೀವು ಸಪೋರ್ಟಿವ್ ಆಗಿ ಇದ್ಕೊಂಡು ನೀವು ಕೂಡ ವೆಯ್ಟ್ ಲಾಸ್, ನಾನು ಒಬ್ಬಳಿಗೆ ಅಲ್ಲ, ನೀವು ಕೂಡ ತುಂಬ ಚಾಲೆಂಜಾಗಿ ತೊಗೋಬೇಕಿದ್ದನ್ನು. ನಾನು ಮಾಡ್ತೀನಿ ಅಂತ ಸ್ಟ್ರಿಕ್ಟಾಗಿ ತೊಗೊಂಡು ನೀವು ವೆಯ್ಟ್ ಲಾಸ್ನ ಮಾಡ್ತೀನಿ ಅನ್ನೋದಾದರೆ ನಾನು ಕೂಡ ಇದರಲ್ಲಿ ಜಾಯ್ನ್ ಆಗ್ತೀನಿ. ನಾನು ನನ್ನ ಡೈಲಿ ರೆಸಿಪೀಸ್ ಜೊತೆ, ನನ್ನ ವೆಯ್ಟ್ ಲಾಸ್ ಜರ್ನಿ ಜೊತೆ ಒಂದಿನ ಬಿಟ್ಟು ಒಂದಿನ ನಾನು ನನ್ನ ವೀಡಿಯೋಸ್ನ ಅಪ್ಡೇಟ್ ಮಾಡ್ತಾ ಬರ್ತೀನಿ. ಬಟ್ ವೆಯ್ಟ್ ಲಾಸ್ ರಿಸಲ್ಟ್ ಅಂತೂ ವಾರಕ್ಕೊಂದ್ಸಲ ನಾನು ಅಪ್ಡೇಟ್ ಮಾಡ್ತೀನಿ. ಒಂದು ವಾರ 7 ದಿನದಲ್ಲಿ ನನ್ನ ವೆಯ್ಟ್ ಎಷ್ಟು ಕಮ್ಮಿ ಆಗಿದೆ ಅನ್ನೋದನ್ನು ಕೂಡ ನಿಮಗೆ ಲೈವ್ ಆಗಿ ತಿಳಿಸ್ತೀನಿ. ಬಟ್ ವೆಯ್ಟ್ ಲಾಸ್ ರೆಸಿಪಿ ಅಂತೂ ಡೈಲಿ ಅಪ್ಲೋಡ್ ಮಾಡ್ತಾನೆ ಬರ್ತೀನಿ. ಇದಕ್ಕೆ ನೀವು ಒಂದು ಗೋಲ್ ಇಟ್ಕೊಳ್ಳೇಬೇಕಲ್ವಾ. ವೆಯ್ಟ್ ಜಾಸ್ತಿ ಇದೆ, ಕೊಲೆಸ್ಟ್ರಾಲ್ ಜಾಸ್ತಿ ಇದೆ ಅನ್ನೋರು, ತುಂಬ ನಾನು ಫಿಟ್ಟಾಗಿ ಕಾಣಿಸ್ಬೇಕು, ಎಲ್ಲರಿಗಿದ್ರಿಗೂ ನಾನು ಫಿಟ್ಟಾಗಿ ಕಾಣಿಸ್ಬೇಕು, ಸ್ಟ್ರಾಂಗಾಗಿರಬೇಕು ಅನ್ನೋದು ನಿಮಗೆ ಎಲ್ರಿಗೂ, ಪ್ರತಿಯೊಂದು ಹೆಣ್ಮಕ್ಳಿಗೂ ಕೂಡ ಬಾಡಿ ಮೇಂಟೈನ್ ಮಾಡಬೇಕು ಅನ್ನೋ ಆಸೆ ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ. ನಾನು ಒಬ್ಬಳಿಗೆ ಅಂತ ಅಲ್ಲ, ಪ್ರತಿಯೊಬ್ಬರಿಗೂ ಇರುತ್ತೆ. ಯಾರೂ ದಪ್ಪ ಆಗೋದನ್ನು ಯಾರೂ ಕೂಡ ಇಷ್ಟಪಡಲ್ಲ. ಎಲ್ಲರೂ ಕೂಡ ಫಿಟ್ಟಾಗಿರಬೇಕು ಅಂತಲೇ ಎಲ್ಲ ಹೆಣ್ಮಕ್ಳು ಇಷ್ಟಪಡೋದು. ನೀವು ಕೂಡ ಇದನ್ನು ನೀವು ಒಂದು ಗೋಲ್ ಇಟ್ಕೋಬೇಕಾಯ್ತಾ. ನಾನು ಇಷ್ಟು kg ಲಾಸ್ ಮಾಡ್ಕೊಳ್ಳೇಬೇಕು, ನನ್ನ ವೆಯ್ಟ್ ಈಗ 70 ಇದೆ, 65 ಇದೆ, ನಾನು ಇಷ್ಟಕ್ಕೆ ಕಮ್ಮಿ ಮಾಡ್ಕೋಬೇಕು ಅನ್ನೋದಾದರೆ, ನಾನು ಹೇಳಿದೆ ಅಲ್ವಾ, ವೈಟ್ ಪಾಯ್ಸನ್ ಐಟಮ್ಸ್ನ ನಾನು ಹೇಳಿದೆ ಅಲ್ವಾ, ಯಾವುದ್ಯಾವುದು ಶುಗರು, ಅದಲ್ಲದೆ ಮೈದಾ, ಅದ್ರ ಜೊತೆ ಸಾಲ್ಟ್ ಜೊತೆಗೆ ಮತ್ತೆ ಹೇಳಿದೆ ಪಾಲಿಷ್ ಆಗಿರೋಂತಹ ರೈಸು ತಿನ್ನಲೇಬೇಡಿ ಆಯಿತಾ. ತುಂಬ ಪಾಲಿಷ್ ಆಗಿರೋ ರೈಸ್ನ ತಿನ್ನಬೇಡಿ, ಅದರಲ್ಲಿ ಯಾವ ಫೈಬರ್ ಅಂಶನೂ ಇರಲ್ಲ. ಹಾಗಾಗಿ ಪಾಲಿಷ್ ರೈಸು, ಅದ್ರ ಜೊತೆಗೆ ಪ್ಯಾಕೆಟ್ ಫುಡ್ಗಳು, ಜೊತೆಗೆ ರಿಫೈನ್ಡ್ ಆಯಿಲ್ ಯೂಸ್ ಮಾಡೋದನ್ನು ಕಮ್ಮಿ ಮಾಡಿ, ಅದ್ರ ಜೊತೆಗೆ ಹಾಲು, ತುಂಬ ಫ್ಯಾಟಿ ಇರೋಂತಹ ಮಿಲ್ಕ್ನ ಕುಡಿಯೋಕೆ ಹೋಗಬೇಡಿ. ಇದರಿಂದನೂ ಕೂಡ ವೆಯ್ಟ್ ಜಾಸ್ತಿ ಆಗುವಂತಹ ಚಾನ್ಸಸ್ ಇರುತ್ತೆ. ಇವೆಲ್ಲನೂ ನೀವು ಕಂಟ್ರೋಲ್ ಮಾಡಿಕೊಂಡು, ನೀವು ಫಿಸಿಕಲ್ ಆ್ಯಕ್ಟಿವಿಟೀಸ್ ಮಾಡ್ತಾ ಇಲ್ಲ ಅಂದ್ರೂ, ಫಿಸಿಕಲ್ ಆ್ಯಕ್ಟಿವಿಟೀಸ್ ಏನೇ ಇದ್ದರೂ ನಮ್ಮ ಬಾಡಿಗೆ 20% ಅಷ್ಟೇ ಕಂಡ್ರೆ ಯೂಸ್ ಆಗೋದು. ಇನ್ನು ಮಿಕ್ಕಿದ 80% ನಾವು ತಿನ್ನೋಂಥ ಊಟದಲ್ಲೇ ಇರುತ್ತೆ. ಹಾಗಾಗಿ ನಾವು ತಿನ್ನೋ ಊಟನ ಸರಿಯಾಗಿ ಬಳಕೆ ಮಾಡ್ಕೊಂಡ್ವಿ ಅಂತ ಅಂದ್ಕೊಳ್ಳಿ, ನಿಮಗೆ ಯಾವ ಫಿಸಿಕಲ್ ಆ್ಯಕ್ಟಿವಿಟೀಸು ಬೇಡ, ವೆಯ್ಟ್ ಅದಾಗೆ ಕಮ್ಮಿ ಆಗ್ತಾ ಬರುತ್ತೆ. ಬಟ್ ಬೆಳಗ್ಗೆಯಿಂದ ಸಂಜೆವರೆಗೆ ನಾನು ಏನು ತಿಂದೆ ಇವತ್ತು ಅನ್ನೋದನ್ನು ನೀವು ಮೊದಲು ಯೋಚನೆ ಮಾಡಿ
ನಾಳೆ ಆ ತಪ್ಪನ್ನ ಮಾಡಕ್ಕೆ ಹೋಗ್ಬಿಡಿ. ಇವತ್ತೇನಾರ ಮಿಸ್ ಆಗಿ ಒಂದು ಬಿಸ್ಕೆಟ್ ಅಥವಾ ಬ್ರೆಡ್ಡು ಅಥವಾ ಲೇಸೋ, ಕುರ್ಕುರಿ ಏನೋ ಒಂದು ಹೊರಗಡೆ ಫುಡ್ಡು ಪ್ಯಾಕೆಟ್ ಐಟಮ್ ತಿಂದೆ ಅಂದರೆ ನಾಳೆ ಮತ್ತೆ ಆ ತಪ್ಪನ್ನ ಮಾಡಕ್ಕೆ ಹೋಗ್ಬಿಡಿ. ಇವತ್ತು 2 ಲೋಟ ಟೀ ಕುಡಿದೆ ಅಥವಾ 2 ಲೋಟ ಕಾಫಿ ಕುಡಿದೆ ಅಂದರೆ ಬಟ್ ನಾಳೆಗೆ ತುಂಬ ಕಮ್ಮಿ, 1 ಲೋಟನೂ ಬೇಡ, ಅರ್ಧ ಲೋಟ ಕಾಫಿನ ಕುಡೀರಿ ಆಯಿತಾ. ಹೀಗೆ ಕಂಟ್ರೋಲ್ ಮಾಡ್ಕೊಂಡು ಬಂದರೆ ಒಂದು ವಾರದೊಳಗೇನೆ ಸ್ವೀಟ್ ಐಟಮ್ಸ್ ಎಲ್ಲ ಬಿಟ್ಬಿಡ್ಬೋದು. ಹಾಗೆಯೇ ನಿಮ್ಮ ವೆಯ್ಟ್ ಕೂಡ ಲಾಸ್ ಆಗ್ತಾ ಬರುತ್ತೆ. ಇದಿಷ್ಟು ಒಳ್ಳೆ ಟಿಪ್ಸ್ನ ನಾನು ಹೇಳ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಆಗ್ತಿದೆ, ಬೆಸ್ಟ್ ಯೂಸ್ಫುಲ್ ವಿಡಿಯೋ ಅಂತ ಅನಿಸಿದರೆ, ಸ್ವಲ್ಪ ನಿಮಗೇನಾದರೂ ಮೋಟಿವೇಶನ್ ಆಗ್ತಿದೆ ಅಂತ ಅನಿಸಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ಹೈಪ್ ಅಂತ ಇದೆ ಆಯಿತಾ, ಹೈಪ್ ಕೂಡ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಒಳ್ಳೆ ಮೋಟಿವೇಶನ್ ವಿಡಿಯೋ ಜೊತೆಗೆ ಒಳ್ಳೊಳ್ಳೆ ಹೆಲ್ದಿ ಫುಡ್ ಜೊತೆಗೆ ನಿಮ್ಮ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.